ಸುರೇಶ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ದಿನ್ನೂರ್ ವಾರ್ಡಿನ ಜಿಬಿಎ ಚುನಾವಣೆ ಪ್ರಬಲ ಆಕಾಂಕ್ಷಿ ಹಾಗೂ ಆರ್ಟಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಎಂ ನಂದೀಶ್ ಕುಮಾರ್ ರವರು ಆಗ್ರಹಿಸಿದರು. ಇವತ್ತು ಶಾಸಕಾಂಗ ಸಭೆ ನಡೀತಾ ಇದೆ. ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ನೀವು ಮುಖಂಡರಿದ್ದೀರಾ, ಏನ್ ಹೇಳ್ತೀರಾ ಹರೀಶ್ ಅವರೇ? ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಸಿದ್ದರಾಮಣ್ಣವರು 8 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣವನ್ನ ಮಾಡಿ ಶೋಷಿತ ಸಮುದಾಯಗಳಂತ ನಾವೇನು ಹೇಳ್ತೀವಿ, ಹಿಂದುಳಿದ ವರ್ಗದವರಾಗಿರ್ಬೋದು, ದೀನ ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಅವರೆಲ್ಲರಿಗೂ ವಿಶೇಷವಾದಂತ ಒಂದು ಉತ್ತಮವಾದಂತ ಆಡಳಿತವನ್ನ ಕೊಟ್ಟು ಮೊನ್ನೆ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು CLP ಮೀಟಿಂಗು ಆರಂಭವಾಗಿದೆ. ಈ CLP ಮೀಟಿಂಗ್ ಅಲ್ಲಿ ಎಲ್ಲ ರಾಜ್ಯದ ನಾಯಕರುಗಳು ಏನ್ ತೀರ್ಮಾನ ತಗೋತಾರೆ ಅದ್ರ ಮೇಲೆ ಹೈಕಮಾಂಡ್ ಕೂಡ ಸೂಕ್ತವಾದಂತಹ ತೀರ್ಮಾನ ತಗೋತಾರೆ. ಎಲ್ಲೋ 4 DCMಗಳ ರಚನೆ ಆಗ್ತಾ ಇದೆ ಸರ್ಕಾರದಲ್ಲಿ, ಏನ್ ಹೇಳ್ತೀರಾ ಸರ್? 4 DCMಗಳು ಆಗ್ಬೇಕು ಅಂತ ಹೇಳಿ ಯಾವ ರೀತಿ ಏನಾದರೂ ಮಾಡಿದ್ದಲ್ಲಿ ನಾವು ಕೂಡ ಹೆಬ್ಬಾಳ ಕ್ಷೇತ್ರದಿಂದ ನಮ್ಮ ಶಾಸಕರು ವೈದ್ಯ ಸುರೇಶ್ ಅವರಿದ್ದಾರೆ, ಅವರು ನಗರಾಭಿವೃದ್ಧಿ ಸಚಿವರು ಕೂಡ, ಜೊತೆಗೆ ಆ ಹುದ್ದೆದ ಜೊತೆಗೆ ಅವರು ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ. ಸರ್, ಅನೇಕ ಹಿರಿಯ ಮುಖಂಡರು ಇದ್ದಾರೆ. ಇವತ್ತು ಅನೇಕ ಮುಖಂಡರು ಎಲ್ಲರೂ ಇದ್ರ ಮೇಲೆ ಕಣ್ಣು ಹಾಯಿಸ್ತಾ ಇದ್ದಾರೆ ಸರ್, ಉಪಮುಖ್ಯಮಂತ್ರಿ ಮೇಲೆ. ಈಗ ಶೋಷಿತ ಸಮುದಾಯಗಳಂತ ನಾವೇನು ಹೇಳ್ತೀವಿ, ಅಲ್ಪಸಂಖ್ಯಾತರು, ದೀನದಲಿತರು ಮತ್ತೆ ಹಿಂದುಳಿದ ವರ್ಗದವ್ರಿಗೆ ಉತ್ತೇಜನ ನೀಡಲಿಕ್ಕೆ, ಅಭಿವೃದ್ಧಿ ಪಡಿಸ್ಲಿಕ್ಕೆ ಇಂಥ ಒಂದು ಜನಮೆಚ್ಚಿದ ನಾಯಕರು ಬಂದಾಗ ಮಾತ್ರ ನಾವೆಲ್ಲ ಕಣ್ ತೆರಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಈಗ ಸಿದ್ದರಾಮಣ್ಣವರು 8 ವರ್ಷಗಳ ಕಾಲ ಸುದೀರ್ಘವಾದಂತ ಆಡಳಿತವನ್ನು ಕೊಟ್ಟಾಗ ನಾವೆಲ್ಲ ಕಣ್ ತೆರೆದು ಪ್ರಪಂಚವನ್ನ ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು ಒಂದಷ್ಟು ನಾವು ಸಮುದಾಯಗಳು ಮೇಲೆ ಬರ್ಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಇಲ್ಲಿ ಕೂಡ ವೈದ್ಯ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರ ಜೊತೆಗೆ DCM ಹುದ್ದೆಯನ್ನ ಕೊಟ್ಟಾಗ ನಮ್ಮಂತ ಶೋಷಿತ ಸಮುದಾಯದವರೆಲ್ಲರೂ ಕೂಡ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತದೆ. ಇವಾಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಪುನರ್ರಚನೆ ಆದ್ರೆ ಎಷ್ಟೋ ಸಚಿವರನ್ನ ಕೈ ಬಿಡ್ತಾ ಇದೆ. ಇವತ್ತು ನೋಡಿ, ಹಿರಿಯರು ಕಿರಿಯರು ಒಳಗೊಂಡಂತೆ 136 ಶಾಸಕರು ಇದ್ದಾರೆ. ಎಲ್ಲಾರನ್ನೂ ಒಟ್ಟು ತಗೊಂಡು ಹೋಗ್ಬೇಕಲ್ಲ, ಸಾಧ್ಯವಿಲ್ಲ ಸರ್. ಅದಕ್ಕೆ ಅಂತಾನೆ ಹೈಕಮಾಂಡ್ ಅವರು ಹಂತ ಹಂತವಾಗಿ ಯಾರಿಗೆ ಪ್ರತಿಫಲ ಕೊಡ್ಬೇಕು ಅದನ್ನ ಮಾಡ್ತಾರೆ ಅಂತೇಳಿ, ಮತ್ತೆ ರಾಜ್ಯದ ನಾಯಕರು ಇವರೆಲ್ಲ ಯಾರ್ಯಾರಿಗೆ ಯಾವಾಗ ಅಧಿಕಾರವನ್ನು ಕೊಡಬೇಕು ಅದನ್ನ ಅವರು ನೋಡ್ಕೊಂಡು ನಿಭಾಯಿಸ್ತಾರೆ. ಸರ್, ಇವತ್ತು ಸಂಪುಟ ಪುನರ್ರಚನೆ ಆಗುತ್ತಲ್ವಾ, ಅನೇಕ ಹಿರಿಯರು ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವತ್ತು DCMಗೆ ಉಪಮುಖ್ಯಮಂತ್ರಿ ನೀಡಬೇಕು ಅಂತ ಅಲ್ಪಸಂಖ್ಯಾತರು ಧ್ವನಿ ಎತ್ತಾ ಇದೆ. ಇವತ್ತು ಅಲ್ಪಸಂಖ್ಯಾತರೇ ನಿರ್ಣಾಯಕ ಆಗಿದೆ. ಕೊಡ್ಲಿ ಬಿಡಿ ಸರ್, ಅಲ್ಪಸಂಖ್ಯಾತರಿಗೂ ಒಂದು DCM ಕೊಡ್ಲಿ, ಅಹಿಂದ ಸಮುದಾಯಕ್ಕೂ ಒಂದು DCM ಕೊಡ್ಲಿ, ಅದರಲ್ಲಿ ಏನು ನಮ್ದೇನು ತಕ್ರಾನಿಲ್ಲ. ಹಾಗಾದ್ರೆ 136 ಸೀಟ್ ಗೆದ್ದಿಲ್ಲ ಕಾಂಗ್ರೆಸ್ ಅವರು, ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೇಳ್ಕೊಂಡು ಹೋದ್ರೆ ಹೆಂಗೆ ಸರ್? 4 ಮಾಡ್ತೀನಿ ಅಂತಂದಾಗ, 4 ಕೊಡ್ತೀನಿ ಅಂತಂದಾಗ 4 ಏನು ಶೋಷಿತ ಸಮುದಾಯಗಳಂತಾನೆ ವಿಶೇಷವಾಗಿ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದವರಿಗೆ ಕೊಡ್ಲಿ ಅನ್ನೋದು ನಮ್ಮ ಕೋರ್ಟ್ ಆದೇಶ ಇದೆ. ಸ್ಥಳೀಯ ಮಟ್ಟ ಚುನಾವಣೆ ಆಗಸ್ಟ್ ಒಳಗಡೆ ನಡೆಸಬೇಕು ಅಂತ. ನೀವು ಪ್ರಬಲ ಆಕಾಂಕ್ಷಿ ಇದ್ದೀರಾ, ಏನ್ ಹೇಳ್ತೀರಾ ಸರ್? ಆಗ್ಬೇಕು ಸರ್, ಎಲೆಕ್ಷನ್ ಆಗ್ಬೇಕು. ಯಾಕಂದ್ರೆ ಎಲೆಕ್ಷನ್ 2015 ಇಸ್ವಿ ಆಗಿದ್ದು, ಸುಮಾರು ಒಂದು 14 ವರ್ಷ ಆಗಿದೆ, ಹಾಗೆ 11 ವರ್ಷ ಆಗಿದೆ. ಸೊ ಹಾಗಾಗಿ ಆದ್ರೆ ಶಾಸಕರ ಮೇಲೆ ಒತ್ತಡ ಕಮ್ಮಿ ಆಗ್ತದೆ, ಇನ್ನೂ ಅಷ್ಟು ಅಭಿವೃದ್ಧಿ